ಮೃತ ವಿದ್ಯಾರ್ಥಿಗಳ ನಿವಾಸಕ್ಕೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರ. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗೇಟ್ ಬಳಿ ನಿನ್ನೆ ಸಂಜೆ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾಗಿ ಅವಲಗುರ್ಗಿ ಗ್ರಾಮದ 3 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತೀವ್ರ ನೋವುಂಟು ಮಾಡಿದ್ದು, ಮೃತ ದುರ್ದೈವಿಗಳ ಹೆತ್ತವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದರು. ಅಪ್ರಾಪ್ತ ವಯಸ್ಸಿನ ಯುವಕರು ವಾಹನಗಳನ್ನು ಓಡಿಸುವುದಾಗಲಿ, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಪೋಷಕರು ಬೈಕ್ ಕೊಡಿಸುವುದಾಗಲಿ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸಿದರು. ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುವುದು, ಟ್ರಿಬಲ್ ರೈಡಿಂಗ್ ಹೋಗುವುದು, ಅತಿಯಾದ ವೇಗದಲ್ಲಿ ವಾಹನ ಚಲಾಯಿಸುವುದು, ಟ್ರಾಫಿಕ್ ನಿಯಮ ಪಾಲಿಸದಿರುವುದು ಇಂತಹ ದುಸ್ಸಾಹಸಗಳು ಕ್ಷಣ ಮಾತ್ರದಲ್ಲಿ ಜೀವಕ್ಕೆ ಕುತ್ತು ತರಬಹುದು. ಆದ್ದರಿಂದ ಯುವಕರು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ಮತ್ತು ಪೋಷಕರು ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಮುನ್ನೆಚ್ಚರಿಕೆ ನೀಡಬೇಕು ಎಂದು ಮನವಿ ಮಾಡುವುದಾಗಿ ಸಂಸದರು ಹೇಳಿದರು. ಇವತ್ತು ನಿನ್ನೆ ರಾತ್ರಿಯಿಂದ ಮನಸ್ಸಿಗೆ ಭಾಳ ಘಾಸಿಯಾಗಿದೆ. ಯುವ ತರುಣರು ಒಳ್ಳೆ ವ್ಯಾಸಂಗದಲ್ಲಿ ಕೂಡ ಭಾಳ ಮುಂಚೂಣಿಯಲ್ಲಿದ್ದಂಥವರು. 17 ವರ್ಷ 16 ವರ್ಷ ಈ ರೀತಿಯಲ್ಲಿ 3 ತರುಣರು ನನಗೆ ಬೇಕಾಗಿರ್ತಕ್ಕಂಥ ಭಾಳ ಆತ್ಮೀಯರ ಮಕ್ಕಳು ನನ್ನ ಜೊತೆಯಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡು ನನ್ನ ಜೊತೆಯಲ್ಲಿ ಕೂಡ ಫೋಟೋಗಳನ್ನು ತೆಗೆಸ್ಕೊಂಡು ನನ್ನ ಅಭಿಮಾನಿಗಳು ಇವತ್ತು ರಸ್ತೆ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳೋದಕ್ಕೂ ಭಾಳ ನೋವಾಗ್ತದೆ. ಅದರಲ್ಲಿ 2 ಪೋಷಕರಿಗೆ ಒಬ್ಬ ಮಗ ಇರೋದು, ಮತ್ತೊಬ್ಬರಿಗೆ 1 ಮಗ 1 ಮಗಳು. ಇಂಥ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರುವಂಥ ಈ ಸುದ್ದಿ. ಇಲ್ಲಿ ರಸ್ತೆ ಬದಿಯಲ್ಲಿ ತಾವು ದೀಪಗಳನ್ನು ನೀವು ಅಳವಡಿಸಬೇಕು, ಅಲ್ಲಲ್ಲಿ ಹಂಪ್ಸನ್ನು ಹಾಕಬೇಕು. ಕಡ್ಡಾಯವಾಗಿ ಟ್ರಾಫಿಕ್ ಪೊಲೀಸ್ನವರು ಮತ್ತು ನಮ್ಮ ಪೋಷಕರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ತಾವು ಮಕ್ಕಳು ಬಯಸ್ತಾರೆ, 2 ವೀಲರ್ಸ್ ಬಯಸ್ತಾರೆ, ಕೊಡಿಸ್ತಾ ಇದ್ದರೆ ಕೋಪ ಮಾಡಿಕೊಳ್ತಾರೆ. ಆದರೂ ಪರವಾಗಿಲ್ಲ, ತಾವು ಅವರು ವಯಸ್ಸಿಗೆ ಬಂದಂಥ ಮಕ್ಕಳು ಸರಿಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಆಗಬೇಕು. ಯಾವುದೇ ಒಂದು ಒಳ್ಳೆಯ ಅಧಿಕೃತವಾಗಿರ್ತಕ್ಕಂಥ ಟ್ರೈನಿಂಗ್ ಸ್ಕೂಲಲ್ಲಿ ಅವರು ಕಲಿಬೇಕು. ಮತ್ತು ಹೆಲ್ಮೆಟ್ಸನ್ನು ಕಡ್ಡಾಯವಾಗಿ ಧರಿಸಿದ್ದಿದ್ರೆ ಬಹುಶಃ ನನಗನ್ಸುತ್ತೆ ಈ 3 ಯುವಕರು ಏನು ಸಾವಾಗಿದೆ ಅವರು ಪ್ರಾಣ ಉಳಿದಿರೋದು ಅಂತ ನನಗನ್ಸುತ್ತೆ. ಹಾಗಾಗಿ ಕಡ್ಡಾಯವಾಗಿ ನಾನು ಮನವಿ ಮಾಡ್ತೇನೆ, ಎಲ್ಲರೂ ಕೂಡ ಏನು 2 ವೀಲರ್ಸ್ ಓಡಿಸುವಂಥವ್ರು ಸವಾರರು ನೀವು ಹೆಲ್ಮೆಟ್ ಇಲ್ದಿರ ಹೋಗಬೇಡಿ. ಆದರೂ ಕೂಡ ಭಗವಂತ ಅವರಿಗೆ ಧೈರ್ಯವನ್ನು ಮತ್ತು ಈ ಸಂದರ್ಭದಲ್ಲಿ ಈ ನೋವನ್ನು ನುಂಗಿಕೊಳ್ಳಿಕ್ಕೆ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಲಿ, ಅವರಿಗೆ ಒಂದು ದಾರಿಯನ್ನು ತೋರಿಸಲಿ. ನಾನು ಅವ್ರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅವರಿಗೆ ಮಾನಸಿಕವಾಗಿ ಮನೋಸ್ಥೈರ್ಯವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಈ ಕುಟುಂಬದ ಹಿರಿಯರ ಜೊತೆ ನಾವು ಸದಾ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.